ರಾಜಕಾರಣವೇ ಹಾಗೆ, ಇದ್ದವರಿಗೆ ಹಾಗೆ ಇರಲಿ ಅನ್ಸುತ್ತೆ, ಇಲ್ಲದವರಿಗೆ ಆದಷ್ಟು ಬೇಡ ನಮಗೆ ಸಿಗಲಿ ಅಂತ ಅನ್ಸುತ್ತೆ. ಆದರೆ ನಮ್ಮ ಹತ್ರನೇ ಇರಲಿ ಅನ್ನೋರ ಹಿಂದೆ ನಿಂತವರು ಹಾಗೆ ಇರೋದಕ್ಕೆ ಮಾಡೋ ಲಾಬಿ, ನಮಗೇ ಸಿಗಲಿ ಅಂತ ಕಾಯ್ತಾ ಇರೋರ ಪರವಾಗಿ ಕೊಡಿಸೋಕೆ ಮಾಡುವಂಥ ಲಾಬಿ, ಇವೆಲ್ಲದರ ಮಧ್ಯೆ ಹಾಗೇ ಇರಲಿ ಅಂತ ಉಳಿಸ್ಕೊಳ್ಳೋಕೆ ಹೇಳಿದ ಹಿಸ್ಟ್ರಿ, ಅದನ್ನೂ ಮೀರಿ ಆಗುತ್ತಾ ಪೊಲಿಟಿಕಲ್ ಮಿಸ್ಟ್ರಿ ಅನ್ನೋದಕ್ಕೆ ಉತ್ತರ ಈ ಸ್ಟೋರಿ. ಕೆಲವರು ಡೈರೆಕ್ಟ್ ಆಗಿ ಹೇಳ್ತಾರೆ, ಇನ್ ಕೆಲವರು ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಹೆಂಗ್ ಹೇಳಿದ್ರು ಫೈನಲಿ ಮೆಸೇಜ್ ಒಂದೇ. ಅವರು ದಿಲ್ಲಿಲಿ ಕೂತು ಏನೋ ಮಿಸ್ಟ್ರಿ ಮಾಡೋ ತರ ಮಾತಾಡಿದ್ರು, PT ಮೇಸ್ಟ್ರು ಇಲ್ಲಿ ಕೂತು ಹಿಸ್ಟ್ರಿ ಪಾಠ ಮಾಡಿದ್ರು. ಅವರದ್ದು ಡೈರೆಕ್ಟ್ ಅಪ್ರೋಚು, ಇವರದ್ದು ಇಂಡೈರೆಕ್ಟ್ ಮೆಸೇಜು, ಇಷ್ಟೇ ಡಿಫ್ರೆನ್ಸ್. ಆದ್ರೂ ಇದು ಹೆಂಗಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ ನೋಡು ಅಂತ ಯಾವುದೋ ಕುತೂಹಲದ ಮೂಟೆ ಹೊತ್ಕೊಂಡೇ ಬಂದಿದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನಿಮ್ಗೆ ಕುತೂಹಲ ಇದೆ ಅಂದಮೇಲೆ ನಮ್ಗಿರಲ್ವಾ? ಅದರಲ್ಲೂ ಪಾಲಿಟಿಕ್ಸ್ ಕ್ಯೂರಿಯಾಸಿಟಿ ಅಂದ್ರೆ ಭಾರಿ ಮಜಾ ಇರುತ್ತೆ. ಅದೇನು ಹೇಳಿ ಗೋವಿಂದಣ್ಣ ಅಂದಾಗ ಬಾಯಿ ಬಿಟ್ರು ಕುತೂಹಲ ಕೆರಳಿಸೋ ಕುರ್ಚಿಯ ಕತೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ದಿಲ್ಲಿಗೆ ಹೋಗಿರೋ DK ಶಿವಕುಮಾರ್, ಸಿದ್ದರಾಮಯ್ಯ, BK ಹರಿಪ್ರಸಾದ್ ಅವರೆಲ್ಲ ಬರೀ ಸಂಪುಟ ಚರ್ಚೆ, ಮಂತ್ರಿ ಸ್ಥಾನದ ಚರ್ಚೆ ಅಷ್ಟೇ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ವಿಧಾನ ಪರಿಷತ್ನ ಸಭಾಪತಿ ಸ್ಥಾನದ ಬಗ್ಗೆಯೂ ಚರ್ಚೆ ಮಾಡ್ತಿದ್ದಾರೆ. ಅದರಲ್ಲೂ ಬಸವರಾಜ ಹೊರಟ್ಟಿಯವರ ಪರಮ ಮಿತ್ರ ಸಿದ್ದರಾಮಯ್ಯನವರು ಸಭಾಪತಿ ಸ್ಥಾನಕ್ಕೆ ಯಥಾಸ್ಥಿತಿ ಮುಂದುವರಿಸುವ ಪಟ್ಟು ಹಾಕಿರುವ ಮಾಹಿತಿ ಕಾಂಗ್ರೆಸ್ ಕಚೇರಿಯ ಮೂಲಗಳಿಂದ ಲಭ್ಯವಾಗಿದೆ. ಇದಕ್ಕೆ ಅವರು ಮುಂದಿಟ್ಟಿರುವ ಕಾರಣ ಏನಪ್ಪಾ ಅಂದ್ರೆ, ಬಸವರಾಜ ಹೊರಟ್ಟಿ ಬೇಸಿಕಲಿ ಸೆಕ್ಯುಲರ್ ಸಿದ್ಧಾಂತದವರು ಅನ್ನೋದು ಅಷ್ಟೇ ಅಲ್ಲ, ಪಂಚಮಸಾಲಿ ಲಿಂಗಾಯತ ಸಮುದಾಯದವರನ್ನ ಅವಮಾನಿಸಿ ಪಟ್ಟದಿಂದ ಕೆಳಗಿಳಿಸಿದ್ರೆ ಆ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಹೋಗುತ್ತೆ ಅನ್ನೋದು ಅವರ ಇನ್ನೊಂದು ಬಲವಾದ ಪಟ್ಟು ಅನ್ನೋದು ಅದೇ ಮೂಲಗಳು ಖಚಿತಪಡಿಸಿರುವ ಮಾಹಿತಿ. ಇತ್ತ DK ಶಿವಕುಮಾರ್ ಅವರ ಸ್ಟ್ಯಾಂಡ್ನಲ್ಲಿ ಯಾವ ಡೌಟು ಇಲ್ಲ. ಅವರು ಕಳೆದ ವಾರ ದಿಲ್ಲಿಗೆ ಹೋಗಿದ್ದಾಗಲೇ ವಿಧಾನ ಪರಿಷತ್ನ ಸಭಾಪತಿ ಹೊರಟ್ಟಿಯವರ ಸ್ಥಾನಕ್ಕೆ ಕಾಂಗ್ರೆಸ್ MLC ಒಬ್ಬರನ್ನ ತರೋ ಬಗ್ಗೆ ಬಹಿರಂಗವಾಗಿಯೇ ಮಾತನಾಡಿದ್ರು. ಹೊರಟ್ಟಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಬೀಳ್ಕೊಡುಗೆ ಕೊಡೋ ಮಾತಾಡಿದ್ರು. ಹಾಗಾದ್ರೆ ಹೊರಟ್ಟಿ ಸುಲಭವಾಗಿ ಸಭಾಪತಿ ಸ್ಥಾನ ಬಿಟ್ಟು ಇಳಿದು ಬಿಡ್ತಾರಾ? ಹಾಗೆ ಇಳಿಯದಿದ್ರೆ ಇವರು ಅವಿಶ್ವಾಸ ಗೊತ್ತುವಳಿ ಮಂಡಿಸ್ತಾರ ಅನ್ನೋ ಚರ್ಚೆ ಎಲ್ಲ ನಡೆದಿತ್ತು. ಅದಕ್ಕಿಂತ ಕುತೂಹಲ ಇದ್ದಿದ್ದು ಇದಕ್ಕೆ ಬಸವರಾಜ ಹೊರಟ್ಟಿಯವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಬಗ್ಗೆ. ಆಗ ಬಂತು PT ಮೇಸ್ಟ್ರ ಹಿಸ್ಟ್ರಿ ಕತೆ. ಬಸವರಾಜ ಹೊರಟ್ಟಿ ಅವರಿಗೆ, ಸ್ವಾಮಿ ನೀವು BJPಯಿಂದ ಗೆದ್ದು MLC ಆಗಿ ಸಭಾಪತಿ ಸ್ಥಾನ ಅಲಂಕರಿಸಿದ್ರಿ, ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಪರಿಷತ್ನಲ್ಲಿ ಮೆಜಾರಿಟಿ ಬಂದಿದೆ ಅಂದ್ರೆ ಹೊರಟ್ಟಿ ಅವರು ಶುರು ಮಾಡಿದ್ದು ಇತಿಹಾಸದ ಪಾಠ. ಅದೇನಪ್ಪಾ ಅಂದ್ರೆ 1993ರಲ್ಲಿ ವೀರಪ್ಪ ಮೊಯ್ಲಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪರಿಷತ್ನ ಸಭಾಪತಿಯಾಗಿದ್ದ DB ಕಲ್ಮಣ್ಕರ್ ಅವರು 1994ರಲ್ಲಿ ಜನತಾದಳ ಅಧಿಕಾರಕ್ಕೆ ಬಂದ ಮೇಲೂ ಅವರೇ ಸಭಾಪತಿಯಾಗಿ 5 ವರ್ಷ ಮುಂದುವರೆದಿದ್ರು. ಅಷ್ಟೇ ಅಲ್ಲ, 1989ರಿಂದ 1992ರವರೆಗೆ ವೀರೇಂದ್ರ ಪಾಟೀಲ್ರು, ಬಂಗಾರಪ್ಪನವರು CM ಆಗಿದ್ದಾಗ ಜನತಾದಳದ D ಮಂಜುನಾಥ್ ಅವರು ಸಭಾಪತಿಯಾಗಿ ಮುಂದುವರೆದಿದ್ರು. ಅದಕ್ಕೂ ಮುಂಚೆ ರಾಮಕೃಷ್ಣ ಹೆಗಡೆ CM ಆಗಿದ್ದಾಗ ಕಾಂಗ್ರೆಸ್ನ RB ಪೋತಾದರ್ ಸಭಾಪತಿಯಾಗಿದ್ರು ಅನ್ನೋದ್ರಿಂದ ಹಿಡಿದು ಶಂಕರ್ ಮೂರ್ತಿ, ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಗೂ 43 ವರ್ಷದ ಇತಿಹಾಸವನ್ನೇ ಹೇಳಿಬಿಟ್ರು ಹೊರಟ್ಟಿ ಮೇಷ್ಟ್ರು. ಹೊರಟ್ಟಿ ಮೇಷ್ಟ್ರು ಹೇಳಿದ ಇಷ್ಟು ಇತಿಹಾಸದ ತಾತ್ಪರ್ಯ ಏನಪ್ಪಾ ಅಂದ್ರೆ, ಸರ್ಕಾರಕ್ಕೆ ಪರಿಷತ್ನಲ್ಲಿ ಮೆಜಾರಿಟಿ ಇದ್ದಾಗಲೂ ವಿರೋಧ ಪಕ್ಷದಿಂದ ಗೆದ್ದು MLC ಆಗಿದ್ದವರೇ ಸಭಾಪತಿ ಮುಂದುವರೆದಿದ್ದಾರೆ ಅನ್ನೋದು. ಬುದ್ಧಿವಂತರ ರಾಜಕಾರಣದಲ್ಲಿ ಇಷ್ಟು ಹೇಳಿದ ಮೇಲೆ ಮತ್ತೆ ಬಿಡಿಸಿ ಹೇಳಬೇಕಿಲ್ಲ ಅನ್ನೋದು ಪರಿಷತ್ನ ಮೂಲಗಳ ಮಾಹಿತಿ. ಆದ್ರೆ ಅವರು ಏನೇ ಇತಿಹಾಸ ಹೇಳಿದ್ರು ದಿಲ್ಲಿಯ ವರ್ತಮಾನದ ತೀರ್ಮಾನವೇ ನಿರ್ಧರಿಸುತ್ತೆ ಪರಿಷತ್ನ ಕುರ್ಚಿಯ ಭವಿಷ್ಯ ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡಿದೆ.